ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಊಟಿಯಲ್ಲಿರುವಂಥ ಟೀ ಫ್ಯಾಕ್ಟ್ರಿನ ನಿಮಗೆಲ್ಲ ತೋರಿಸೋದಕ್ಕೆ ಇಷ್ಟಪಡ್ತಿದ್ದೀನಿ. ನಾವೀಗ ಟೀ ಫ್ಯಾಕ್ಟ್ರಿಗೆ ಹೋಗ್ತಿದ್ದೀವಿ. ಬನ್ನಿ, ಇವಾಗ ನಿಮಗೂ ಸಹ ತೋರಿಸ್ತೀನಿ ಟೀ ಫ್ಯಾಕ್ಟ್ರಿ ಒಳಗಡೆ ಎಲ್ಲ ಹೇಗಿದೆ, ಟೀ ಪೌಡರ್ನೆಲ್ಲ ಹೇಗೆ ಮಾಡ್ತಾರೆ ಅನ್ನೋದನ್ನು. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಟೀನೆಲ್ಲ ಹೇಗೆ ಬೆಳೀತಾರೆ, ಅದನ್ನೆಲ್ಲ ತಂದು ಹೇಗೆ ಅದರಿಂದ ಪೌಡರ್ ಮಾಡ್ತಾರೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೂ ಕೂಡ ಎಲ್ಲ ಅರ್ಥ ಆಗುತ್ತೆ, ಹೇಗೆ ಮಾಡ್ತಾರೆ, ಒಳಗಡೆ ಹೇಗಿದೆ, ಟೀ ಫ್ಯಾಕ್ಟ್ರಿ ಒಳಗಡೆ ಎಲ್ಲ ಹೇಗಿದೆ ಅಂತ. ಹಾಗೆ ಟೀ ಫ್ಯಾಕ್ಟ್ರಿ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಎರಡು ಹತ್ತಿರದಲ್ಲೇ ಇದೆ. ನಾವಿವಾಗ ಹೋಗ್ತಿರೋದು ಟೀ ಫ್ಯಾಕ್ಟ್ರಿಗೆ. ಬನ್ನಿ ಇವಾಗ ಒಳಗಡೆ ಹೋಗೋಣ, ಹೇಗಿದೆ ಅಂತ ಎಲ್ಲ ನೋಡೋಣ. ಫ್ರೆಂಡ್ಸ್, ನಾವು ಟೀ ಫ್ಯಾಕ್ಟ್ರಿಗೆ ಹೋದಾಗ ಆಲ್ರೆಡಿ ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಕ್ಲೋಸಿಂಗ್ ಟೈಮಲ್ಲಿ ಹೋಗಿಬಿಟ್ಟಿದ್ವಿ ನಾವು. ನೀವ್ಯಾರಾದರೂ ಹೋಗೋದಿದ್ರೆ ಓಪನಿಂಗ್ ಟೈಮಲ್ಲಿ ಹೋದರೆ ತುಂಬ ಚೆನ್ನಾಗಿ ನಿಧಾನಕ್ಕೆ ನೋಡ್ಬೋದು. ಹಾಗೆ ಅವರು ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಹಾಗೆ ಡಿಟೇಲಾಗಿ ಎಲ್ಲನೂ ತಿಳಿಸ್ಕೊಡ್ತಾರೆ. ನಾವು ತುಂಬಾ ಅರ್ಜೆಂಟಲ್ಲಿ ನೋಡ್ಕೊಂಡು ಹೋದ್ವಿ, ಏಕೆಂದರೆ ಇನ್ನೇನು ಕ್ಲೋಸ್ ಆಗಿಬಿಡುತ್ತೆ ಅಂತ ಹೇಳಿ ಬೇಗನೆ ಎಲ್ಲ ಕಡೆನೂ ನೋಡ್ಕೊಂಡು ಹೋದ್ವಿ. ಆದರೂ ಅಲ್ಲಿ ಒಳಗಡೆ ಎಲ್ಲ ವಿಡಿಯೋ ಇದರಲ್ಲೆಲ್ಲ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ಹಾಗೆ ನೀವು ನೋಡ್ತಿರ್ಬೋದು ನೋಡಿ, ಇಲ್ಲೆಲ್ಲ ಮಿಷಿನ್ ಎಲ್ಲ ಆಲ್ರೆಡಿ ಸ್ಟಾಪ್ ಆಗಿತ್ತು, ಕೆಲವೊಂದು ಮಿಷಿನ್ ಆನಲ್ಲಿತ್ತು ಅಷ್ಟೇ. ಬೇಗ ಬಂದಿದ್ದಿದ್ರೆ ನಾವು ಸಹ ಪೂರ್ತಿಯಾಗಿ ಎಲ್ಲ ಕಂಪ್ಲೀಟಾಗಿ ನೋಡ್ಬೋದಿತ್ತು ಅಂತ ಅನಿಸ್ತಿತ್ತು. ಆದರೂ ಪರವಾಗಿಲ್ಲ, ನಾವು ವಿಡಿಯೋದಲ್ಲೂ ಸಹ ಅಲ್ಲಿ ಒಳಗಡೆ ಎಲ್ಲ ನೋಡಿದ್ವಿ, ಮಿಷಿನೆಲ್ಲ ನೋಡಿದ್ವಿ. ತುಂಬಾ ಚೆನ್ನಾಗಿದೆ. ನೀವು ಯಾರಾದರೂ ಹೋಗೋರಿದ್ದರೆ ಸ್ವಲ್ಪ ಬೇಗನೆ ಹೋದರೆ ನಿಮಗೂ ಸಹ ಒಳ್ಳೆಯದು. ಹಾಗೆ ಇಲ್ಲಿ ಸಂಜು ಮಗನಿಗೆಲ್ಲನೂ ತಿಳಿಸ್ಕೊಡ್ತಿದ್ದಾರೆ. ಇಲ್ಲಿ ಟೀದು ಸೊಪ್ಪು ಇರುತ್ತಲ್ಲ, ಅದನ್ನು ಹಾಕ್ತಾರೆ, ಅದು ಅಲ್ಲಿ ಹೋಗುತ್ತೆ, ಅಲ್ಲಿ ಡ್ರೈ ಆಗುತ್ತೆ, ಅಲ್ಲಿಂದ ಪೌಡರ್ ಆಗುತ್ತೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಹಾಗೆ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಈ ವಿಡಿಯೋದಲ್ಲಿ ಟೀ ಬೆಳೆಯೋದರಿಂದ ಹಿಡಿದು ಅದನ್ನು ಎಲೆ ಎಲ್ಲನೂ ತಂದು ಅದನ್ನೆಲ್ಲ ಡ್ರೈ ಮಾಡಿ ಅದನ್ನೆಲ್ಲ ಪೌಡರ್ ಮಾಡೋದನ್ನೆಲ್ಲನೂ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಇದೊಂದು ವಿಡಿಯೋ ನೋಡಿದ್ರೆ ಸಾಕು ನಿಮಗೆ ಟೀದು ಎಲ್ಲ ಹೇಗೆ, ಟೀ ಎಸ್ಟೇಟ್ ಎಲ್ಲ ಹೇಗಿರುತ್ತೆ, ಅದನ್ನು ಹೇಗೆ ಬೆಳೀತಾರೆ ಅನ್ನೋದೆಲ್ಲ ಈ ಒಂದು ವಿಡಿಯೋದಲ್ಲಿದೆ. ಹಾಗೆ ನೀವು ನೋಡ್ತಿರ್ಬೋದು, ಇದೆಲ್ಲ ಟೀ ಪೌಡರ್ನ ಸ್ಟೋರ್ ಮಾಡಿರೋದು. ನಿಮಗೆ ಎಲ್ಲ ಥರದ ವೆರೈಟೀಸ್ ಟೀ ಪೌಡರು ಸಿಗುತ್ತೆ ಇಲ್ಲಿ. ಬನ್ನಿ ಇವಾಗ ಅದನ್ನೆಲ್ಲ ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡೋಣ.
ಗ್ರೀನ್ ಟೀ ಇದು. ಫ್ರೆಂಡ್ಸ್ ನೋಡಿದ್ರಲ್ಲ ಟೀ ಪೌಡರ್ನೆಲ್ಲ ಟೀ ಫ್ಯಾಕ್ಟ್ರಿಲಿ ಹೇಗೆ ಮಾಡ್ತಾರೆ ಅಂತ. ಹಾಗೆ ನಾವು ನೋಡ್ಕೊಂಡು ಬರ್ತಿದ್ವಿ. ನೋಡಿ ಫ್ರೆಂಡ್ಸ್, ಟೀ ಫ್ಯಾಕ್ಟ್ರಿ ಹತ್ರ ನಿಂತ್ಕೊಂಡು ನೋಡ್ತಿದ್ದೀವಿ ಊಟಿ ಎಲ್ಲ ಫುಲ್ ಹೇಗೆ ಕಾಣಿಸ್ತಿದೆ ಅಂತ. ವೆದರ್ ಅಂತೂ ತುಂಬಾ ಕೂಲಾಗಿದೆ, ನೀವು ನೋಡ್ತಿರ್ಬೋದು ಹೇಗಿದೆ ಅಂತ. ಹಾಗೆ ಸ್ವಲ್ಪ ಸ್ವಲ್ಪ ಮಳೆನೂ ಬರ್ತಿತ್ತು. ತುಂಬ ಅಂದರೆ ತುಂಬಾ ಚಳಿ ಅಬ್ಬಾ. ಹಾಗೆ ಈ ಫ್ಯಾಕ್ಟ್ರಿಲಿ ಎಲ್ಲರಿಗೂ ಟೀ ಸಿಗುತ್ತೆ. ಸೊ ಇವಾಗ ಟೀ ಫ್ಯಾಕ್ಟ್ರಿಗೆ ಬಂದು ಟೀನ ಟೇಸ್ಟ್ ಮಾಡಿದ್ರೆ ಹೇಗೆ, ಸೊ ಟೀ ಕುಡಿಯೋಣ ಅಂತ ಹೋಗ್ತಿದ್ದೀವಿ. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು. ಇಲ್ಲಿ ಬಂದವರೆಲ್ಲ ಟೀ ಕುಡಿದು ಟೀನ ಟ್ರೈ ಮಾಡಿ ಹೋಗ್ತಾರಂತೆ. ಸೊ ಅದಕ್ಕೆ ನಾವು ಸಹ ಹೋಗ್ತಿದ್ದೀವಿ ಟೀ ಕುಡಿಯೋಣ ಅಂತ ಹೇಳಿ. ಬನ್ನಿ ಇವಾಗ ಹೋಗಿ ನೋಡೋಣ ಯಾವ ರೀತಿ ಇರುತ್ತೆ ಟೀ ಅಂತ. ನಿಮಗೂ ಸಹ ತಿಳಿಸ್ತೀನಿ ಟೇಸ್ಟ್ ಎಲ್ಲ ಹೇಗಿತ್ತು ಅಂತ. ಹಾಗೆ ಔಟ್ಸೈಡ್ ಎಲ್ಲ ನೋಡ್ತಿದ್ರಂತೂ ಅಪ್ಪ ತುಂಬಾ ಚೆನ್ನಾಗಿತ್ತು. ಊಟಿ ನೋಡಿ ಎಲ್ಲ ಫುಲ್ ಹೇಗೆ ಕಾಣಿಸುತ್ತೆ ಅಂತ. ಮನೆಯೆಲ್ಲ ಹೇಗೆ ಕಾಣಿಸುತ್ತೆ ನೋಡಿ, ಹತ್ತತ್ರ ತುಂಬಾ ಹತ್ತತ್ರದಲ್ಲೇ ಮನೆಯೆಲ್ಲ ಕಟ್ಕೊಂಡಿರ್ತಾರೆ ಈ ಊಟಿಲಿ. ವೆದರ್ ಅಂತೂ ತುಂಬಾ ಕೂಲಾಗಿರುತ್ತೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಟೀ ಎಲ್ಲ ರೆಡಿ ಇರುತ್ತೆ, ಹೋಗ್ತಿದ್ದಾಗೆ ಸಿಗುತ್ತಂತೆ. ಅಲ್ಲಿ ಹೇಳಿದ್ರು ಒಳಗಡೆ ಟೀ ಸಿಗುತ್ತೆ, ಕುಡ್ಕೊಂಡು ಹೋಗಿ ಅಂತ. ಸೊ ಅದಕ್ಕೆ ನಾವು ಸಹ ಕುಡಿದ್ಬಿಟ್ಟೆ ಹೋಗೋಣ, ಟೇಸ್ಟ್ ನೋಡೋಣ. ಟೀ ಫ್ಯಾಕ್ಟ್ರಿಲಿ ಟೀ ಅವ್ರು ಮಾಡಿರೋಂಥ ಪೌಡರಿಂದನೇ ಟೀ ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ಸೊ ಅದಕ್ಕೆ ಒಂದ್ಸಲ ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಫ್ರೆಂಡ್ಸ್, ಟೀ ಅಂತೂ ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿದರು. ನಾವು ಅಲ್ಲಿ ಟೀ ಪೌಡರ್ ಬರೋದನ್ನ ನೋಡ್ಕೊಂಡು ಟೀನ ಕುಡಿತಾ ಎಂಜಾಯ್ ಮಾಡ್ತಿದ್ವಿ. ಫ್ರೆಂಡ್ಸ್, ಇವಾಗ ಟೀ ಎಲ್ಲ ಕುಡ್ಕೊಂಡು ಟೀ ಫ್ಯಾಕ್ಟ್ರಿ ಎಲ್ಲ ನೋಡಾಯಿತು. ಟೀ ಫ್ಯಾಕ್ಟ್ರಿಗೆ ಬಂದು ಟೀ ಪೌಡರ್ನ ತೊಗೊಳ್ದೆ ಹೋದರೆ ಹೇಗೆ ಅಲ್ವಾ. ಸೊ ಅದಕ್ಕೆ ನಾವು ಈಗ ಟೀ ಪೌಡರ್ನ ತೊಗೊಂಡೋಗೋಣ ಅಂತ ಬಂದೀವಿ. ತುಂಬ ವೆರೈಟೀಸ್ ಟೀ ಪೌಡರ್ ಸಿಗುತ್ತೆ, ಗ್ರೀನ್ ಟೀ ಎಲ್ಲ ಸಿಗುತ್ತೆ. ನೋಡೋಣ ಬನ್ನಿ ಯಾವೆಲ್ಲ ಟೀ ಪೌಡರ್ ಇದೆ ಅಂತ. ನಾವು ಸಹ ತೊಗೊಂಡು ಹೋಗೋಣ ಅಂತ ಬಂದ್ವಿ. ನೀವು ಸಹ ಯಾರಾದರೂ ಊಟಿಗೆ ಹೋದಾಗ ಟೀ ಫ್ಯಾಕ್ಟ್ರಿಗೆ ಹೋದರೆ ಮಿಸ್ ಮಾಡದೆ ಟೀ ಪೌಡರ್ ತೊಗೊಂಡು ಬನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ನೋಡೋಣ ಯಾವುದೆಲ್ಲ ಪೌಡರ್ ಇದೆ ಅಂತ. ಫ್ರೆಂಡ್ಸ್, ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಆದಷ್ಟು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ, ಓಕೆನಾ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.